ಬೆಂಗಳೂರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಗೊರಗುಂಟೆಪಾಳ್ಯದಲ್ಲಿ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ಬಡವರಿಗೆ ವಿತರಿಸಲಾಗುವ ಅಕ್ಕಿಯನ್ನು ಅಕ್ರಮವಾಗಿ ಕಡಿಮೆ ಬೆಲೆಗೆ ಖರೀದಿ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಬೆಳಕಿಗೆ ಬಂದಿದೆ. ಭೂಮಿ ಟಿವಿ ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ಈ ಅಕ್ರಮ ವ್ಯವಹಾರ ಬಯಲಾಗಿದೆ. ಸ್ಥಳದಲ್ಲಿ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಅಕ್ಕಿ ಖರೀದಿಸುತ್ತಿದ್ದವರು ಪರಾರಿಯಾಗಿರುವ ಘಟನೆ ನಡೆದಿದೆ. ಬಡವರಿಗಾಗಿ ಸರ್ಕಾರ ನೀಡುವ ಅನ್ನಭಾಗ್ಯ ಅಕ್ಕಿಯನ್ನು ಖರೀದಿಸಲು ಯಾರು ಪರವಾನಗಿ ನೀಡಿದ್ದಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಪ್ರತಿದಿನವೂ ಇದೇ ರೀತಿ ಅಕ್ರಮ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಈ ಪ್ರಕರಣದಲ್ಲಿ ನಾಗರಬಾವಿ ನಿವಾಸಿಗಳಾದ ಅಪ್ಸರ ಪಾಷಾ ಹಾಗೂ ಜಾವೇದ್ ಪಾಷಾ ಎಂಬುವರ ಹೆಸರುಗಳು ಕೇಳಿಬಂದಿದ್ದು, ಸ್ಥಳದಲ್ಲಿ ಸಿಕ್ಕಿಬಿದ್ದ ಯುವಕರು ಇವರ ಹೆಸರು ಮತ್ತು ಸಂಪರ್ಕ ಸಂಖ್ಯೆಯನ್ನು ಹೇಳಿ ಅಲ್ಲಿಂದ ತೆರಳಿರುವ ಮಾಹಿತಿ ಲಭ್ಯವಾಗಿದೆ. ಈ ಅಕ್ರಮ ವ್ಯವಹಾರ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಕ್ಕಿ ರಾಗಿ ತಗತ್ತೀರಾ? ಹೆಂಗ್ ತಗತ್ತೀರಿ? ಎಷ್ಟ್ರಂಗ್ ತಗತ್ತೀರಿ? ಹಾಂ, ನೀವೆಲ್ಲಿರೋದು? ಮೈಸೂರು ರೋಡ್ ನಾಯಂಡಳ್ಳಿಲಿ. ಅದು ಇನ್ನೊಂದು ನಿಮ್ಮ ಹೆಸರು? ಕೇಳಿದೆ ಕನ್ನಡ. ನಿಮ್ಮ ಥರನೇ ಯಾರೋ ಒಬ್ರು ಇದ್ರು, ಮುಂಚೆ ಬರ್ತಿದ್ರು. ಅವರ ನೀವು? ನಾವಿಲ್ಲ ಅಂದ್ರೆ ನಮ್ಮ ಅಣ್ಣ ಬರ್ತಾನೆ. ಹಾಂ, ಅವ್ರ ಹೆಸರೇನೋ ಬರ್ತಿದ್ರಿ. ಅವ್ರ ಹೆಸರೇನೋ? ಬಾಬ್ಜನ್ ಅಂತ ಒಬ್ಬ ಬರ್ತಾನೆ. ಸಾಬ್ರು. ಹಾಂ, ಈಗ 15 ರೂಪಾಯಿ ನಂಗೆ ತಗೊಂತೀರಾ? ನೀವೇನು ಮಾಡ್ತೀರಾ? ಇದನ್ನ ತಗೋಗಿ ತಗೊಂಡೋಗ್ಬಿಟ್ಟು ಹೋಟ್ಲಿಗೆ ಹಾಕ್ತೀವಿ, ಇಲ್ಲಾಂದ್ರೆ ಇದಕ್ಕೆ ಹಾಕ್ತೀವಿ. ಹಪ್ಳ.